ಹರಿ ಓಂ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ನಮ್ಮ ಇವತ್ತು ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಪರಿಚಯ ಮಾಡಾಕ್ತೀವಿ. ಇದು ನಮ್ಮ ಕಂಪ್ಯೂಟರ್ ಕ್ಲಾಸ್, ವೇರು ಕಂಪ್ಯೂಟರ್ ಕ್ಲಾಸ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ನೆಕ್ಸ್ಟ್, ಇದು ನಮ್ಮ ಕಂಪ್ಯೂಟರ್ ಕ್ಲಾಸ್ ರೀ. ಇಲ್ಲೇ ಸೆಕೆಂಡ್ PUC ಆಗಿರಲಿ, 9th 10th ಅವರು, BComದವರು ಈ ಥರ ಎಲ್ಲರೂ ಬರತ್ತಾರೆ ಕಲಿಯೋದಕ್ಕೆ. ಇವತ್ತು ನಿಮ್ಗೆ ಕಂಪ್ಯೂಟರ್ನಾಗ ಒಂದಿಷ್ಟು ವಿಷಯ ಮಾಹಿತಿನ ಹೇಳ್ಕೊಡ್ತೀವಿ. ಓಕೆ, ನೋಡ್ಕೊರಿ. ಇದು ಸ್ಕ್ರೀನ್, ಇದು ಕಂಪ್ಯೂಟರ್, ಲೆನೋವಾ ಕಂಪ್ಯೂಟರ್. ಲೆನೋವಾ ಅಂತಲೇ ಇರೋಂಗಿಲ್ಲ, ಡೆಲ್ಲು, ಒಂದೊಂದು HP ಇರ್ತಾವೆ, XP, ಈ ಥರ ವಿಂಡೋಸ್ಗಳು ಬೇರೆ ಬೇರೆ ಇರ್ತಾವೆ. ಇದು ಸ್ಕ್ರೀನು, ಡಿಸ್ಪ್ಲೇ, ಡೆಸ್ಕ್ಟಾಪ್ ಅಂತ ಹೇಳ್ತೀವಿ. 3 ಥರ ಕರಿತೀವಿ: ಸ್ಕ್ರೀನು, ಡಿಸ್ಪ್ಲೇ, ಡೆಸ್ಕ್ಟಾಪ್. ಇವು ಚಿಕ್ಕದಾಗಿ ಕಾಣ್ತಿರ್ತಾವಲ್ಲ, ಐಕಾನ್ಸ್, ಇವಷ್ಟು ಐಕಾನ್ಸ್. ಇದು ಸ್ಟಾರ್ಟಿಂಗ್ ಬಟನ್ ಅಥವಾ ವಿಂಡೋ ಬಟನ್ ಅಂತ ಕರಿತೀವಿ. ಇದು ಟಾಸ್ಕ್ ಬಾರು, ಇದು ಶಾರ್ಟ್ಕಟ್ ಟಾಸ್ಕ್ ಬಾರು. ನೆಕ್ಸ್ಟ್ ಮೌಸ್ನೊಳಗೆ 3 ಪಾರ್ಟ್. ಒಂದು ಲೆಫ್ಟ್ ಭಾಗ, ಇದು ರೈಟ್ ಭಾಗ, ಲೆಫ್ಟು ರೈಟು. ಇದು ಕೀಬೋರ್ಡ್ದೊಳಗೆ 104ರಿಂದ 108 ಕೀ ಇರ್ತಾವೆ. ಕಂಪ್ಯೂಟರ್ ಕ್ವಶನ್ ಕೇಳಬೇಕಪ್ಪ ಅಂದ್ರೆ ಕಂಪ್ಯೂಟರ್ನಾಗ ಕೀಬೋರ್ಡ್ದಾಗ ಎಷ್ಟು ಕೀ ಪಿಕ್ಸೆಲ್ಸ್ ಅಥವಾ ಬಟನ್ಸ್ ಇರ್ತಾವೆ ಅಂತ ಹೇಳಿದ್ರೆ 104 ಅಂತ ಆನ್ಸರ್ ಕೊಡಬೇಕಾಗತ್ತೆ. 108 ಸುಮ್ಮನೆ ಮಿನಿಮಮ್ ಇಟ್ಟಿರ್ತಾರೆ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಇಟ್ಟಿರ್ತಾರೆ. ಅಥವಾ 104 ಅಂತ ಹೇಳ್ಬೋದು. ನೆಕ್ಸ್ಟ್, ಇದಕ್ಕೆಲ್ಲ ಪೂರ್ತಿ ಸ್ಟೋರೇಜ್ ಮಾಡಿಕೊಡೋದು. ಈಗ ಒಬ್ಬ ಮನುಷ್ಯನ ದೇಹದೊಳಗೆ ಸ್ಟೋರೇಜ್ ಕೆಪಾಸಿಟಿ ಎದುರಾಗಿರುತ್ತೆ ಅಂತ ಕೇಳಿದ್ರೆ ಮನುಷ್ಯನ ದೇಹದ ಮೈಂಡಿಗೆ ಅಂದರೆ ಮೆದುಳಿಗೆ, ಮನುಷ್ಯನ ಏನೋ ಒಂದು ಪ್ರಶ್ನೋತ್ತರಕ್ಕೆ ಸಂಗ್ರಹ ಮಾಡಿಕೊಡೋದು ಮೆದುಳಾಗಿರ್ತೈತಿ. ಅದೇ ಥರ ಕಂಪ್ಯೂಟರ್ನಾಗಿರುವಂಥ ಎಲ್ಲ ಸ್ಟೋರೇಜ್ ಕೆಪಾಸಿಟಿನೂ ತುಂಬಿಸ್ಕೊಳ್ಳೋದು CPU ಆಗಿರ್ತೈತಿ. CPU ಅಂದರೆ ಒಂದು ಬ್ಲ್ಯಾಕ್ ಬಾಕ್ಸ್ ಬರುತ್ತೆ ನೋಡಿರಿ, ಅದು ಕಂಪ್ಯೂಟರ್ ಜೊತೆನ, ಅದಕ್ಕೆ CPU ಅಂತ ಕರಿತೀವಿ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನೇ ವರ್ಕ್ ಪ್ರೊಸೆಸ್ ಮಾಡಾತ್ರೂ ನಾವು ಒಂದು ಕಂಪ್ಯೂಟರ್ನಾಗ ಏನು ವರ್ಕ್ ಮಾಡ್ತೀವಿ ಅಂದರೆ ಅದನ್ನು ಎಕ್ಸೆಲ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಯಾವ ವರ್ಕ್ ಮಾಡಿದ್ರು ಸ್ಟೋರೇಜ್ ಕೆಪಾಸಿಟಿ ಓನ್ಲಿ ಯಾವುದಕ್ಕಿರುತ್ತಾ? CPUಗೆ ಮಾತ್ರ. ಓಕೆ ಫ್ರೆಂಡ್. ನೆಕ್ಸ್ಟ್, ಇದೇನು ಕಾಣುತ್ತಲ್ಲ, ಇದು ಪೆಂಗ್ವಿನ್ ಚಿತ್ರ ಇರ್ತೀವಿ ನಾವು, ಅದಕ್ಕೆ ವಾಲ್ಪೇಪರ್ ಅಂತ ಕರಿತೀವಿ ನಾವು. ಇದಕ್ಕೆ ವಾಲ್ಪೇಪರ್ನ ಹೆಂಗೆ ಚೇಂಜ್ ಮಾಡೋದು ನೋಡ್ಕೊರಿ. ಮೌಸ್ ರೈಟ್ ಕ್ಲಿಕ್ಕು ಮತ್ತು ಲೆಫ್ಟ್ ಅಂತ ಇರ್ತೈತಿ. ಇದ್ರೆ ನೋಡಿರಿ, ಇದು ನಾವು ಫಿಂಗರ್ ನೋಡಾತಿಲ್ಲ ಫ್ರೆಂಡ್ಸ್, ಇದು ಲೆಫ್ಟ್ ಭಾಗ ಅಂತ ಕರಿತೀವಿ. ರೈಟ್ ಇದೆ ಸ್ಕ್ರೋಲ್, ನಡಬರ್ಕಿಂದ ಸ್ಕ್ರೋಲ್, ಮೇಲೆ ಕೆಳಗೆ ಪೇಜನ್ನು ಸರಿಸ್ಬೇಕಾದ್ರೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್, ರೈಟ್ ಅಂತ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಬರುತ್ತೆ. ನಮ್ಮದು ಸ್ಟೂಡೆಂಟ್ಸನ್ನು ಕೇಳೋಣ ಈಗ, ರಿಫ್ರೆಶ್ ಯಾಕೆ ಮಾಡ್ತೀವಿ ಅಂತಂದರೆ, ಕೀರ್ತಿ ಹೇಳ್ರಿ, ರಿಫ್ರೆಶ್ ಯಾಕೆ ಮಾಡ್ತೀವಿ? ಸ್ಟಕ್ ಆಗಿರ್ತೈತೆ. ಓಕೆ, ಸ್ಟ್ರಕ್ ಆಗಬಾರ್ದು. ಕಂಪ್ಯೂಟರ್ ನೋಡ್ರಿ ವರ್ಕ್ ಮಾಡ್ತಿರ್ತೀವಿ, ಸ್ಟ್ರಕ್ ಆಗಬಾರ್ದು. ಅದು ಯಾವುದಾರ ಒಂದು ಸ್ಟ್ರಕ್ ಆಗಬಾರ್ದು ಅನ್ನೋಂಗಿದ್ದು ನಾವು ರಿಫ್ರೆಶ್ ಮಾಡೋದು. ರಿಫ್ರೆಶ್ಗೆ ಇನ್ನೊಂದು ಇಲ್ಲಿ ನೋಡಿರಿ, ಕೀಬೋರ್ಡ್ದಾಗ F5 ಬಟನ್ ಅಂತ ಇರುತ್ತೆ. ಈ F5 ಬಟನ್ನ ಪ್ರೆಸ್ ಮಾಡಿ ನೋಡಿರಿ, ಬ್ಲಿಂಕ್ ಆಗ್ತವೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಸರಿಯಾಗಿ ನೋಡಿರಿ ಬ್ಲಿಂಕ್ ಆಗಿ ವಾಪಸ್ ರಿಫ್ರೆಶ್ ಆಗ್ತಿರ್ತಾವೆ. ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಟ್ಟು ಕಂಪ್ಯೂಟರ್ನಾಗ ವರ್ಕ್ ಮಾಡೋದಾಗ ಸ್ಟ್ರಕ್ ಆಗೋದಿಲ್ಲ. ಅಥವಾ ರಿಫ್ರೆಶ್ ಫಸ್ಟ್ ರೈಟ್ ಪ್ರೆಸ್ ಮಾಡಿರಿ, ಆಮೇಲೆ ರೈಟ್ ಲೆಫ್ಟ್. ನೆಕ್ಸ್ಟು, ಈ ವಾಲ್ಪೇಪರ್, ಈ ಪೆಂಗ್ವಿನ್ ವಾಲ್ಪೇಪರ್ ಇಟ್ಟಿವಿ, ಚೇಂಜ್ ಆಗಬೇಕಾಗೈತೆ ನಮಗೀಗ. ಹೆಂಗೆ ಚೇಂಜ್ ಮಾಡೋದಪ್ಪ ಅಂದರೆ, ರೈಟ್ ಕ್ಲಿಕ್ ಮಾಡಿರಿ, ಪರ್ಸನಲೈಸ್ ಅಂತ ಆಪ್ಷನ್ ಐತೆ ನೋಡತ್ತೀರಿ, ಇಲ್ಲಿ ವಿಡಿಯೋದಾಗ ತೋರಿಸ್ತೀವಿ ನೋಡಿರಿ. ಓಕೆ, ಪರ್ಸನಲೈಸ್ ಅಂತ ಹೋಗ್ರಿ. ಇಲ್ಲಿ ನೋಡಿರಿ, ಆರ್ಕಿಟೆಕ್ಚರ್, ಚಾರ್ಟರ್ಸ್, ಲ್ಯಾಂಡ್ಸ್ಕೇಪ್, ನೇಚರ್, ಯುನೈಟೆಡ್ ಸ್ಟೇಟ್ಸ್, ಇಂಥವು 10 ಹಲವಾರು ಬಂದಿರ್ತಾವೆ. ಅದನ್ನು ಯಾವತ್ತೂ ಫಿಂಗರ್ ನೋಡಿರಿ ಲೆಫ್ಟ್ ಭಾಳ ಯೂಸ್ ಆಗುತ್ತೆ ಕಂಪ್ಯೂಟರ್ದಾಗ ಹೇಳ್ಬೇಕಪ್ಪ ಅಂದ್ರೆ. ನೇಚರ್ ಅಂತಲೂ ತೊಗೊಳತ್ತೀನಿ ನಾನೀಗ. ಆಮೇಲೆ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅಂದರೆ ಏನಪ್ಪ, ಅದು ಸ್ಕ್ರೀನ್ಗೆ ನಾನು ಹೇಳಿದ್ನಲ್ಲ, ಮೊದಲೇ ಹೇಳ್ದಂಗೆ ಡೆಸ್ಕ್ಟಾಪ್ ಅಂತ ಕರಿತೀವಿ. ಸ್ಕ್ರೀನು, ಡಿಸ್ಪ್ಲೇ 3 ಒಂದೇ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್, ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನೋಡಿರಿ, ಗೊಂಬೆ ಬಂದವು, ಚಿತ್ರ, ಆಮೇಲೆ ವಾಟರ್ ಫಾಲ್ಸ್, ಹೊಲ, ಆಮೇಲೆ ಈ ಥರ 10 ಹಲವಾರು ಬಂದಿರ್ತಾವೆ. ನೀವು ನೋಡ್ಬೋದು, ನಿಮ್ಮ ಕಡೆ ಕಂಪ್ಯೂಟರ್ ಇದ್ರೆ ಸ್ವಲ್ಪ ಚೆಕ್ ಮಾಡ್ಕೊರಿ. ಓಕೆ, ನಾನೀಗ ಒಂದು ಇಟ್ಟಿನಿ ನೋಡಿರಿ, ಯಾವುದಪ್ಪ ಅಂದರೆ ಇದನ್ನ ಇನ್ನು ತೊಗೊಳತ್ತೀನಿ. ಲೆಫ್ಟ್ ಬಟನ್ ಕ್ಲಿಕ್ ಮಾಡಿರಿ, ಇಲ್ಲ ಸೇವ್ ಚೇಂಜಸ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊರಿ. ಮಾಡಿಕೊಂಡು ಜಸ್ಟ್ ಮಿನಿಮೈಸು, ಮ್ಯಾಕ್ಸಿಮಮ್ಮು, ಕ್ಲೋಸಿಂಗ್ ಬಟನ್. ಮಿನಿಮೈಸ್ ಅಂದರೆ ಇಲ್ಲೇ ಸ್ಕ್ರೀನ್ ಮೇಲೆ ಕೆಳಗೆ ಆಪ್ಷನ್ ಬಂದಿರ್ತೈತಿ, ಇಲ್ಲೇ ಕೆಳಗಿರುತ್ತದೆ. ಇದು ಮ್ಯಾಕ್ಸಿಮಮ್ ಚಿಕ್ಕದಾಗೋದು, ಅದನ್ನು ಕ್ಲಿಕ್ ಮಾಡಿದ್ರೆ ದೊಡ್ಡದಾಗೋದು. ಜಸ್ಟ್ ಇದು ಕ್ಲೋಸ್, ಮಿನಿಮೈಸ್, ಮ್ಯಾಕ್ಸಿಮಮ್, ಕ್ಲೋಸಿಂಗ್ ಬಟನ್.
ಓಕೆ ನೋಡಿರಿ ಚೇಂಜ್ ಆಗ್ತಲ್ಲ ವಾಲ್ಪೇಪರ್ ಫಸ್ಟ್ ಇದ್ದದ್ದು ಇಲ್ಲ ಈಗ ಚೇಂಜ್ ಆಗೈತಿ ಈಗ ಇನ್ನೊಂದು ಸಲ ಹಾಗೆ ನೋಡ್ಕೊರಿ ಪರ್ಸನಲೈಸ್ ಓಕೆ ಲ್ಯಾಂಡ್ಸ್ಕೇಪ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಓಕೆ ದೆನ್ ಇದನ್ನು ತೊಗೊಳತ್ತೀನಿ ನೋಡಿರಿ ಓಕೆ ಸೇವ್ ಚೇಂಜಸ್ ಮೌಸ್ ಫಸ್ಟಿಗೆ ಮೂವ್ ಆಗ್ತಿರೋದಿಲ್ಲ ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟು ಮೌಸನ್ನು ಮೂವ್ ಮಾಡಿರಿ ಮೂವ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಂದ ಇನ್ನು ವಿಡಿಯೋ ಡೈಲಿ ಅಪ್ಡೇಟ್ ಆಗ್ತಿರ್ತಾವೆ ನೋಡ್ಕೊರಿ ಓಕೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ಥ್ಯಾಂಕ್ಸ್